ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗಾನ ಕೋಗಿಲೆ ಯಶ್ ಜಾನಕಿ ಅವರ ನಿಧನಕ್ಕೆ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿತಿದ್ದಾರೆ, ಅಂತಿಮ ವಿದಾಯ ಹೇಳ್ತಿದ್ದಾರೆ, ಅಂತಿಮ ನಮನ ಸಲ್ಲಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಯಶ್ ಜಾನಕಿ ಅಮ್ಮನವರನ್ನ ನೆನಪು ಮಾಡಿಕೊಂಡು ಸಂತಾಪ ಸೂಚಿಸಿದ್ದಾರೆ. ಅವರು ನಡೆದು ಬಂದ ಹಾದಿ, ಹಾಡುಗಳ ಹಾಡಿರುವ ಪರಿ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಣ್ಣ ಮಾತನಾಡಿದ್ದಾರೆ. ಚೆನ್ನಾಗಿದೆ. ಬಟ್ ಸೇಮ್ ಟೈಮ್ ನಮಗೆ ಜಾನಕಮ್ಮ ಅವ್ರು ಹೋಗಿದ್ದು ಸ್ವಲ್ಪ ದುಃಖವಾದ ವಿಷಯ. ಯಾಕಂದರೆ ನಮ್ಮ ಅಪ್ಪಾಜಿ ಜೊತೆ ಹಾಡಿದ ಹಾಡುಗಳಿರ್ಬೋದು, ಕನ್ನಡ ಇಂಡಸ್ಟ್ರಿಲ್ಲ ಇಂಡಿಯನ್ ಇಂಡಸ್ಟ್ರಿಗೆ ಭಾಳ ಒಳ್ಳೊಳ್ಳೆ ಹಾಡುಗಳು ಹಾಡಿದವರು. ಆಮೇಲೆ ನಮ್ಮನ್ನು ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ನಾವು. ಸೊ ಅವರು ಹೋಗಿರೋದೊಂದು ಮನಸ್ಸಲ್ಲೊಂದು ನೋವಿದೆ. ಬಟ್ ಆದರೂ ಎಲ್ಲ ಅಭಿಮಾನಿಗಳು ಬರೋದಕ್ಕೋಸ್ಕರ, ಅಭಿಮಾನಿಗಳಿಗೋಸ್ಕರ ಮಾಡೋದು ಅಷ್ಟೇ. ಅವ್ರು ಹೋಗಿರೋದು ದುಃಖ ಇದೆ. ಬಟ್ ಸೇಮ್ ಟೈಮ್ ಜನಗಳ ಒಂದು ಆಸೆ, ನಾವು ಇವತ್ತು ಅವ್ರ ಜೊತೆಲಿ ಇದ್ದೀವಿ ಅಂದರೆ ಅವರಿಂದನೇ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಒಂದು ಕಡೆ ದುಃಖನೂ ಇದೆ, ಒಂದು ಕಡೆ ಹುಟ್ಟಿದಪ್ಪ ಖುಷಿನೂ ಇದೆ. ಬಟ್ ಏನು ಮನುಷ್ಯನಿಗೆ ಸುಖ ಸಂತೋಷ ಎರಡೂ ಇರಬೇಕು. ಸೊ ದುಃಖ ಇರಬೇಕಾದ್ರೂ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸಂತೋಷನ ಒಂದು ಕಡೆ ಇದು ಮಾಡ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ತುಂಬ ಸಾಂಗ್ಸ್ ಆಡಿದೆ, ತುಂಬ ಹಾಡುಗಳಾಗಿದೆ. ಅದು ಭಾಳ ನೆನಪುಗಳು ಜಾಸ್ತಿ ಇದೆ. ನಾವು ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗ್ಬೇಕಾದ್ರೆ ಅವ್ರು ಆಡಿದ ಹಾಡುಗಳನ್ನ ಕೇಳಿ ಭಾಳ ತುಂಬ ಪ್ರೀತಿ. ನಾವು ಎಲ್ಲ ನಮ್ಮ ಕಂಡ್ರೆ ನಮ್ಮೆಲ್ಲ ಭಾಳ ಪ್ರೀತಿ. ಹಾಂ ಇಲ್ಲ, ನಾವು ಮನಸ್ಸಲ್ಲಿ ಅವ್ರು ಇದ್ದಾರೆ ಅಂತ ಅನ್ಕೋತೀವಿ. ಯಾಕಂದರೆ ಆದಷ್ಟು ಬೇಗ ಅವ್ರಿಗೆ ದೂರ ಕಳಿಸೋದು ಬೇಡ ಅಂತ.